ಜಂಬೂ ಸವಾರಿ ಶುರು ಆಗಬೇಕು ಅದಕ್ಕೆ ಕ್ಷಣಗಣನೆ ಶುರು ಆಗಿದೆ. ಜೊತೆಗೆ ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ದು ಮಾತಾಡಿದ್ದು ಅದು ನೋಡಿದ್ವಿ. ಇದೆಲ್ಲ ಆದಮೇಲೆ ಅರಮನೆ ಆವರಣದಲ್ಲಿ ಇಬ್ಬರು ಕೂಡ ರೌಂಡ್ ಹೊಡಿತಾ ಇದ್ದಾರೆ. ನಂದಿ ಧ್ವಜಕ್ಕೆ ಪೂಜೆ ಆಯಿತು. ಅದಾದಮೇಲೆ ಒಂದು ರೌಂಡ್ ತೆರೆದ ವಾಹನದಲ್ಲಿ CM ಹಾಗೂ ಸಚಿವರು ರೌಂಡ್ ಹಾಕ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಎಸ್, ಬಹುಶಃ ಏನು ಅಂತಂದರೆ ಹಿಂದೂ ಕೂಡ ಈ ರೀತಿ ಆದಂಥ ಉದಾಹರಣೆ ಇಲ್ಲ ಅಂತ ಅನಿಸುತ್ತೆ. ಏನಂತೀರಿ ಸರ್? ತಾವು ಭಾಳ ವರ್ಷಗಳಿಂದ ನೀವು ನೋಡ್ಕೊಂಬಂದಿರೋರು ದಸರಾನ. ಈ ತೆರೆದ ವಾಹನದಲ್ಲಿ ಹೋಗಿ ಅಂದರೆ ಯೂಶ್ವಲಿ ನಂದಿ ವಾಹನಕ್ಕೆ ನಾವು ಯೂಶ್ವಲಿ ಅದು ನಂದಿ ವಾಹನ ಅಂತಾರೆ. ನಂದಿ ಧ್ವಜಕ್ಕೆ ಪೂಜೆ ಆದಮೇಲೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿ ಹೋಗಿ ಕೂತ್ಕೊಳ್ಳೋರು, ವೀಕ್ಷಣೆಗೆ ಹೋಗಿಸ್ಕೊಂಡು ಆಮೇಲೆ ಅವ್ರ ಮುಂದೆ ಎಲ್ಲ ಈ ಥರ ಏನು ನಿಶಾನೆ ಆನೆ, ನೌಬತ್ ಆನೆ ಅದು ಬಂದು ಆಮೇಲೆ ಈ ಕಲಾ ತಂಡಗಳು ಮತ್ತು ಟ್ಯಾಬ್ಲೋಗಳು ಎಲ್ಲ ಒಂದೊಂದಾಗಿ ಹೋಗೋದು. ಚಾಮುಂಡೇಶ್ವರಿ ದೇವಿಯ ಪೂಜೆಯ ಸಮಯಕ್ಕೆ ಅವರು ಅಲ್ಲಿಂದ ಹೊರಟು ವೇದಿಕೆಯನ್ನು ಏರಿ ವೇದಿಕೆಯ ಮೇಲೆ ಪುಷ್ಪಾರ್ಚನೆಯನ್ನು ಮಾಡಿ ಅದು ಮೆರವಣಿಗೆಯನ್ನು ಕಳಿಸ್ಕೊಡ್ತಾಯಿದ್ರು. ಈಗ ಇದು ಕೆಲವೊಂದು ಕಾಲಘಟ್ಟದಲ್ಲಿ ಬದಲಾವಣೆಗಳನ್ನು ಮಾಡ್ಕೋತಾರೆ. ಹಾಗೆ ಇಲ್ಲಿ ಕೂಡ ಇವರು ಈಗ ಕಾಲಘಟ್ಟದಲ್ಲಿ ಬದಲಾವಣೆಕೊಂಡು ಜಯಮಾರ್ತಾಂಡ ಇದು ಅರಮನೆಯಿಂದ ಹೊರಗೆ ಬರ್ತಾ ಇದ್ದಾರೆ ಈಗ.